ಸ್ನೇಹಿತೆ, ವೆಲ್ಕಮ್ ಬ್ಯಾಕ್. ಎರಡು ವಿಭಿನ್ನ ರೀತಿಯ ಪುಳಿಯೋಗರೆ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಇನ್ಸ್ಟೆಂಟ್ ಪುಳಿಯೋಗರೆ, ಇನ್ನೊಂದು ಗೊಜ್ಜಿನ ಪುಳಿಯೋಗರೆ. ತುಂಬಾ ಟ್ರೆಡಿಷ್ನಲ್ ಆಗಿ ಟೆಂಪಲಲ್ಲಿ ಹೇಗೆ ಸಿಕ್ಕುತ್ತೋ ಆ ಥರ ಪರ್ಫೆಕ್ಟಾಗಿ ಬರುತ್ತೆ. ತುಂಬಾ ಸಿಂಪಲ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟು ನಾನು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕ ಬಾಲ್ ಸೈಜ್ ಆಗೋಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀಟಾಗಿ ನೀರಲ್ಲಿ ನೆನೆಸ್ಕೋಬೇಕಾಗತ್ತೆ. ನಾನಿಲ್ಲಿ ಬಿಸಿನೀರು ಯೂಸ್ ಮಾಡ್ತಾಯಿದ್ದೀನಿ. ತಣ್ಣೀರು ಸಹ ಯೂಸ್ ಮಾಡ್ಬೋದು ಟೈಮ್ ಇದ್ದರೆ. ನಾನು ಸ್ವಲ್ಪ ಬೇಗ ಆಗುತ್ತೆ ಅಂತ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇದು ಚೆನ್ನಾಗಿ ನೆನೆಯಬೇಕು. ನೆಂದ್ರೇ ತುಂಬ ಚೆನ್ನಾಗಿ ಇದರ ರಸ ಬಿಟ್ಕೊಳ್ಳೋದು. ಈಗ ನೆನೆಯೋಕ್ಕೆ ಬಿಟ್ಬಿಡೋಣ ಇದನ್ನು. ಈಗ ಪುಡಿ ಹುಡ್ಕೊಳ್ಳೋಣ ಬನ್ನಿ, ಯಾವ ಥರ ಹುಡ್ಕೊಳ್ಳೋದು ಅಂತ. ಇಲ್ಲಿ ಒಂದು ಚಿಕ್ಕ ಟೀ ಗ್ಲಾಸ್ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಳತೆ ಬಂದು 6 ಟೇಬಲ್ ಸ್ಪೂನ್ ಬರುತ್ತೆ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಬರುತ್ತೆ ಇದು. ಉದ್ದಿನಬೇಳೆ 3 ಟೇಬಲ್ ಸ್ಪೂನ್, ಮೆಣಸು 1.5 ಟೇಬಲ್ ಸ್ಪೂನ್, ಮೆಂತ್ಯ 3/4 ಟೇಬಲ್ ಸ್ಪೂನ್, ಒಂದು 10 ಗುಂಟೂರು, ಒಂದು 8 ಬ್ಯಾಡಗೆ ಮೆಣಸಿನ್ಕಾಯಿ, ಜೀರಿಗೆ 3 ಟೇಬಲ್ ಸ್ಪೂನ್ ಇದೆ. ಬಟ್ ಫಸ್ಟು ಇದನ್ನು ಹುರ್ಕೊಂಡು ಒಂದು ಅರ್ಧ ಆದಮೇಲೆ ಜೀರಿಗೆ ಸೇರಿಸ್ಕೊಳ್ತೀನಿ. ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ತಳ ದಪ್ಪ ಈ ಥರ ಅಗಲ ಇರೋ ಪಾತ್ರೆ ತೊಗೊಳ್ಳಿ. ಆವಾಗ ನಿಮಗೆ ನೀಟಾಗಿ ಕರೆಕ್ಟಾಗಿ ಉರಿಬೋದು. ಒಂದೇ ಸಮ ಎಲ್ಲನೂ ಫ್ರೈ ಆಗುತ್ತೆ. ಈ ಥರ ಚೆನ್ನಾಗಿ ಅರ್ಧ ಫ್ರೈ ಆದಮೇಲೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಇದನ್ನು ತಿರ್ಗಾ ಅದೇ ಥರ ಫ್ರೈ ಮಾಡಬೇಕು. ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಟೈಮ್ ಇಡ್ಸುತ್ತೆ, ಸ್ವಲ್ಪ ಲೋನಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ನೋಡಿ, ಇದು ಕರೆಕ್ಟಾಗಿ ಆಗಿದೆ. ಇದಕ್ಕಿಂತ ಜಾಸ್ತಿ ಹುರಿದ್ರೆ ಕಹಿ ಬಂದ್ಬಿಡುತ್ತೆ. ಇಷ್ಟು ಸಾಕು. ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ. ಸಪ್ರೇಟಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಥರ ಹುರ್ಕೋಬೋದು. ನೋಡಿ, ಇದು ಕರೆಕ್ಟಾಗಿ ಆಗಿದೆ. ಈಗ ಇದು ಸೈಡಿಗೆ ತಕ್ಕೊಂಡು ಅದೇ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಕರಿ ಎಳ್ಳನ್ನು ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ ಕರಿ ಎಳ್ಳು ಸ್ಕಿಪ್ ಮಾಡಿ ಬಿಳಿ ಎಳ್ಳೇ ಹಾಕ್ಕೋಬೋದು. ಬಟ್ ಕರಿ ಎಳ್ಳು ಪುಳಿಯೋಗರೆಗೆ ತುಂಬಾ ಚೆನ್ನಾಗಿರುತ್ತೆ. ಇದೆರಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ತುಂಬಾ ಬೇಗ ಆಗುತ್ತೆ ಇದು, ಪಾತ್ರೆ ಬಿಸಿ ಇರೋದ್ರಿಂದ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಸಣ್ಣ ಕಪ್ ಆಗೋಷ್ಟು. ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟೇ, ಜಾಸ್ತಿ ಏನೂ ಬೇಕಿಲ್ಲ ಇದು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋಬೇಕು. ಎರಡೂ ನಾನು ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ, ಒಂದಕ್ಕೆ ಹಾಕಲ್ಲ. ತಣ್ಣಗಾದಮೇಲೆ ಎರಡೂ ಸಪ್ರೇಟಾಗಿ ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇದಾಗಿದೆ. ಇದು ತರಿಯಾಗಿ ಪುಡಿ ಮಾಡ್ಕೋಬೇಕು, ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ತಣ್ಣಗಾದಮೇಲೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಎಲ್ಲ ಚೆನ್ನಾಗಿ ಒಂದೇ ಹದದಲ್ಲಿ ಫ್ರೈ ಆಗಿದೆ. ಇದು ಗರ್ಗರಿಯಾಗಿ ಕರೆಕ್ಟಾಗಿ ಆಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗೆ ಹಾಕ್ಬಿಟ್ಬಿಡೋಣ. ಇಷ್ಟರಲ್ಲಿ ಹುಣಸೆಹಣ್ಣು ರಸ ತಕ್ಕೊಳ್ಳೋಣ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಥರ ಚೆನ್ನಾಗಿ ಕಿವುಚ್ಬಿಟ್ಟು ಇದನ್ನು ಶೋಧಿಸ್ಬಿಟ್ಟು ತಕ್ಕೋಬೇಕು. ಇಲ್ಲಿ ನಾನು ಕೈಯಲ್ಲೇ ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಟೀ ಸೋಸೋದ್ರಲ್ಲಿ ಅಥವಾ ಒಂದು ಜಾಲರಾನಲ್ಲಿ ಫಿಲ್ಟರ್ ಮಾಡ್ಕೋಬೋದು. ನನಗೇನೋ ಅದರಲ್ಲಿ ಫಿಲ್ಟರ್ ಮಾಡಿದ್ರೆ ಎಲ್ಲ ಪಲ್ಪು ಹೋಗಿಬಿಡತ್ತೆ ಅನಿಸುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಖಂಡವಾಗಿ ಬರುತ್ತೆ. ನೋಡಿ, ಅದು ಮಿಕ್ಕಿರೋದಕ್ಕೆ ಇನ್ನೊಂದು ಗ್ಲಾಸ್ ನೀರಾಗೋಷ್ಟು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಈ ಥರ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಟ್ಟು ಒಂದು 4 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸತಿ ಕ್ಲೀನಾಗಿ ಶೋಧಿಸ್ಕೊಂಬಿಡೋಣ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ತುಂಬಾ ತಿಕ್ಕಾಗಿ ಬರುತ್ತೆ ರಸ. ಇದು ಹುಣಸೆಹಣ್ಣಿಂದು ಇದಾಗಿದೆ. ಇದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇದು ತಣ್ಣಗಾಗಿದೆ ಫುಲ್ಲು. ಇದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಎಳ್ಳು ಮತ್ತು ಕೊಬ್ಬರಿ ಸೇರಿಸ್ಕೊಳ್ತಾ ಇಲ್ಲ, ಅದು ನಾನು ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ತರಿ ಬೇಕು, ಅದಕ್ಕೋಸ್ಕರ ಇದನ್ನು ಈಗ ಫುಲ್ಲು ನುಣ್ಣಕ್ಕೆ ಪುಡಿ ಮಾಡ್ಕೊಂಬಿಡೋಣ. ಇದನ್ನು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದಾಗಿದೆ, ಫುಲ್ಲು ನುಣ್ಣಕ್ಕಾಗಿದೆ.
ಒಂದು ಸಣ್ಣ ಟೀ ಗ್ಲಾಸ್ ಹಾಕಿ ಮಾಡೋದು. ಇದು ಒಂದು 1/4 kg ಅಷ್ಟು ಪುಡಿ ಆಗುತ್ತೆ ಇದು. ಈಗ ಅದೇ ಮಿಕ್ಸಿ ಜಾರಲ್ಲಿ ಒಣಕೊಬ್ಬರಿ ಮತ್ತು ಎಳ್ಳನ್ನು ಮರಿಬೇಡಿ, ತರಿ ಹಾಕ್ಕೊಳ್ಳಿ. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ತರಿ ಹಾಕ್ಕೊಂಡಾಗ ಫುಲ್ಲು ನುಣ್ಣಕ್ಕಾಗ್ಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ ಇದು. ಅದಕ್ಕೋಸ್ಕರ ಇಲ್ಲಿ ತರಿ ಹಾಕ್ಕೊಳ್ಳೋದು. ಒಂದು 2-3 ಕಡೆ ಭಟ್ರು ಈ ಥರ ಮಾಡೋದು ನೋಡಿದ್ದೆ. ಈ ಥರ ತರಿ ಮಾಡಿಕೊಂಡು ಅವರು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ. ಟೇಸ್ಟ್ ತುಂಬಾ ಅದ್ಭುತವಾಗಿ ಬರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ತರಿ ಇರಬೇಕು. ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಪುಡಿಗೆ, ಹಾಗೆ ಸಪ್ರೇಟಾಗಿರಲಿ ಇದು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲೊಂದು ಬಾಣಲಿಗೆ ಒಂದು 250 ml ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು, 1-2 ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ಚೂರು ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಿಂಗೆ ಹಾಕ್ಕೋಬೇಕು. ಇದು ಹಿಂಗೆ ಹಾಕ್ಕೊಂಡ್ಮೇಲೆ ಇವಾಗ ಹುಣಸೆ ರಸನ ಹಾಕ್ಕೋಬೇಕು. ಫುಲ್ಲೂ ಹಾಕ್ಕೊಂಡು ಸ್ವಲ್ಪ ಹುಷಾರಾಗಿ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಆಗೋಷ್ಟು ಚೆನ್ನಾಗಿ ಕುದಿಬೇಕಿದು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಸೈಜಷ್ಟು ಬೆಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವರು ಸಿಹಿ ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ಚೆನ್ನಾಗಿ ಕುದ್ದಿಲ್ಲ ಅಂದರೆ ಬೇಗ ಹಾಳಾಗಿಬಿಡತ್ತೆ. ಚೆನ್ನಾಗಿ ಕುದ್ದ ಮೇಲೆ ಒಂದು 10 ನಿಮಿಷ ಉರಿನ ಮೀಡಿಯಮ್ ಅಥವಾ ಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಸಿಡಿಯುತ್ತಿದ್ದು. ನಾವು ಮಾಡಿಟ್ಕೊಂಡಿದ್ವಲ್ಲ ಪುಳಿಯೋಗರೆ ಪುಡಿ, ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉರಿನ ಲೋನಲ್ಲಿಡಿ, ಕೈಗೆ ಸಿಡಿಯುತ್ತೆ ಇದು. ಚಮಚನೂ ಅಷ್ಟೇ ಸ್ವಲ್ಪ ಉದ್ದಕ್ಕಿರೋದು ತೊಗೊಳ್ಳಿ, ಇಲ್ಲಾಂದರೆ ಕೈಗೆ ಸಿಡಿಯುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿಲ್ಲ ಅಂದರೆ ಆಚೆ ಎಲ್ಲ ತುಂಬಾ ಸಿಡಿಯುತ್ತೆ. ಈ ಥರ ಎಣ್ಣೆ ಬಿಟ್ಕೋಬೇಕು, ಆವಾಗ ನಿಮಗೆ ಗೊಜ್ಜು ಬೇಗ ಹಾಳಾಗಲ್ಲ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಇದು. ನಿಮಗೆ ಇಲ್ಲಿ ತೆಳ್ಳಗೆ ಅನ್ನಿಸ್ತಾ ಇರ್ಬೋದು. ನಾವಿಲ್ಲಿ ಒಣಕೊಬ್ಬರಿ ಮತ್ತು ಎಳ್ಳು ಇನ್ನೂ ಸೇರಿಸ್ಕೊಂಡಿಲ್ಲ, ಎಳ್ಳಿನ ಪುಡಿ. ಇಲ್ಲಿ ಇವಾಗ ಎಳ್ಳಿನ ಪುಡಿ ಮತ್ತು ಒಣಕೊಬ್ಬರಿ ಹಾಕಿ ಜಾಸ್ತಿ ಕುದಿಸೋದೇನು ಬೇಡ, ಒಂದು 2 ನಿಮಿಷ ಆಫ್ ಮಾಡಿಬಿಡ್ಬೋದು. ತುಂಬಾ ಅದ್ಭುತವಾಗಿ ಬರುತ್ತೆ. ತೆಳ್ಳಕ್ಕೆ ಅನಿಸ್ಬೋದು, ಬಟ್ ಇದು ತೆಳ್ಳಕ್ಕಿಲ್ಲ, ನಿಮಗೆ ಕರೆಕ್ಟಾಗಿರುತ್ತೆ ಇದು ಹದ. ಆಫ್ ಮಾಡಿದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಮುಂಚೆನೇ ಗಟ್ಟಿ ಮಾಡ್ಕೊಂಬಿಟ್ರೆ ಆರಿದಾಗ ತುಂಬಾ ಒಣಕ್ಲು ಅನಿಸುತ್ತೆ. ಅದು ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಕಲಸೋವಾಗ ಅನ್ನಕ್ಕೆ. ಇದು ಪರ್ಫೆಕ್ಟಾಗಿರುತ್ತೆ ನಿಮಗೆ ಅನ್ನಕ್ಕೆ ಕಲಸೋದಕ್ಕೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿ ಬರುತ್ತೆ, ಯಾಕೆಂದರೆ ಪರ್ಫೆಕ್ಟಾಗಿದೆ ಇದು ಅಳತೆ. ನಾನು ಸುಮಾರು ವರ್ಷಗಳಿಂದ ಮಾಡ್ತಿರುವಂಥ ಒಂದು ರೆಸಿಪಿ ಇದು. ತುಂಬಾ ಬೇಗ ಕ್ವಿಕ್ಕಾಗಿ ಆಗುತ್ತೆ. ನಾನೊಂದು 20 ದಿನಕ್ಕೆ ಒಂದು ಸತಿ ಫ್ರೆಶ್ ಆಗಿ ಮಾಡಿಟ್ಕೊಂಡ್ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಬರುತ್ತೆ. ಇದಕ್ಕೆ ಮೇಲಿಂದ ನಾನು ಒಂದು ಸಿಂಪಲ್ಲಾಗಿರೋ ಒಂದೊಂದು ಚೂರು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಆರಿದಾಗ ಯಾವ ಥರ ಬಂದಿದೆ ಅಂತ. ತುಂಬಾ ಪರ್ಫೆಕ್ಟಾಗಿರುತ್ತೆ ನಿಮಗೆ ಕಲಸೋದಕ್ಕೆ, ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಈಗ ಅನ್ನ ಹಾಕಿ ಕಲಿಸ್ಕೊಂಡು ನೋಡೋಣ. ಸ್ವಲ್ಪ ನಾನು ಗೊಜ್ಜು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಅನ್ನ ಹಾಕ್ಬಿಟ್ಟು ನಿಮಗೆ ಕಲಸಿ ಸ್ವಲ್ಪ ಕರಿಬೇವು, ಮೇಲ್ಗಡೆ ಕಡಲೆಬೀಜ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಕಡಲೆಬೀಜ ಏನಕ್ಕೆ ಹಾಕಿಲ್ಲ ಅಂದರೆ ಮೆದು ಬಂದುಬಿಡುತ್ತೆ, ಚೆನ್ನಾಗಿರಲ್ಲ ಅಷ್ಟು. ಮೇಲ್ಗಡೆಯಿಂದ ಹಾಕ್ಕೊಂಡ್ರೆ ತುಂಬಾ ಫ್ರೆಶ್ ಆಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಪರ್ಫೆಕ್ಟಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಲ್ಲಿ ನೆಕ್ಸ್ಟು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸೇಮ್ ಅಳತೆ ಇದೆ. ನಾನು ಎಲ್ಲನೂ ಲಾಸ್ಟಲ್ಲಿ ನಿಮಗೆ ಹಾಕಿದ್ದೀನಿ. ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸು, ಮೆಂತ್ಯ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಜೀರಿಗೆ 3 ಟೇಬಲ್ ಸ್ಪೂನ್, ಎಲ್ಲನೂ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು ಅರ್ಧ ರೋಸ್ಟ್ ಆಮೇಲೆ ಜೀರಿಗೆ ಹಾಕ್ಕೊಳ್ತೀನಿ ನೋಡಿ. ಇದು ಒಂದು ಅರ್ಧ ರೋಸ್ಟ್ ಆದಮೇಲೆ ಜೀರಿಗೆ ಸೇರಿಸ್ಕೋಬೇಕು.
ಉರಿ ಮೀಡಿಯಮ್ ಟು ಲೋನೇ ಇರಲಿ, ಆವಾಗ ನೀಟಾಗಿ ಫ್ರೈ ಮಾಡ್ಬೋದು ನೀವು. ನೋಡಿ ಇದಾಗಿದೆ, ಇದು ಪರ್ಫೆಕ್ಟಾಗಿದೆ. ಇದು ಪಕ್ಕಕ್ಕೆ ತೆಗೆದಿಟ್ಕೊಂಬಿಡೋಣ. ಇದು ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಸರೆ ಬಂದ್ಬಿಡತ್ತೆ. ಸ್ವಲ್ಪ ಬಿಸಿ ಇದೆ, ಆಮೇಲೆ ಮುರಿದು ತೋರಿಸ್ತೀನಿ. ಇದನ್ನು ಪಕ್ಕಕ್ಕೆ ಎಲ್ಲ ತಕ್ಕೊಂಬಿಡೋಣ. ಇವಾಗ ಹುಣಸೆಹಣ್ಣು ಅದೇ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಮುಂಚೆ ಹೇಗೆ ತೊಗೊಂಡಿದ್ನೋ ಒಂದು ಸಣ್ಣ ಬಾಲ್ ಸೈಜಷ್ಟು ಕ್ಲೀನಾಗಿ ಎಲ್ಲನೂ ನಾರೇನಿದೆ ಅದನ್ನೆಲ್ಲ ತಕ್ಕೊಂಡು ಸ್ವಲ್ಪ ಎಲ್ಲನೂ ಈ ಥರ ಹಾಕ್ಕೊಂಡು ಒಂದು 10 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಒಂದು 10 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಾಗ ನಿಮಗೆ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಹೇಗಿದ್ರೂ ಉಪ್ಪು ಹಾಕಲೇಬೇಕು. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ಇಲ್ಲಿ ಉಪ್ಪಿನಲ್ಲಿ ಇದು ಹುಣಸೆಹಣ್ಣನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ, ಚೆನ್ನಾಗಿ ಡ್ರೈ ಆಗುತ್ತೆ ಇದು ಉಪ್ಪಲ್ಲಿ ಫ್ರೈ ಮಾಡಿದಾಗ. ಈ ಥರ ಚೆನ್ನಾಗಿ ಆದಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು, 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಫ್ರೈ ಮಾಡಿಟ್ಕೊಳ್ತಾ ಇದ್ದೀನಿ. ಇದಕ್ಕೇ ಸೇಮ್ ಒಂದು ಚಿಕ್ಕ ಕಪ್ ಆಗೋವಷ್ಟು ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆಗಿದೆ ಇವಾಗ. ನೋಡಿ ಇದು ಡ್ರೈ ಆಗಿದೆ. ನೋಡಿ ಎಷ್ಟು ನೀಟಾಗಿ ಫುಲ್ಲು ಕ್ರಿಸ್ಪಿಯಾಗಿ ಇದು ಫ್ರೈ ಆಗಿದೆ. ಇದು ಈ ಥರ ಆದಾಗ ನಿಮಗೆ ಬೇಗ ಹಾಳಾಗಲ್ಲ ಪೌಡರು. 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇಲ್ಲಿ ಬೆಲ್ಲ. ಇನ್ನೊಂದು ಚೂರು ಸೇರಿಸ್ಕೋಬೋದು, ನಾನು ಸ್ವಲ್ಪ ಕಮ್ಮಿ ಆಗಿತ್ತು, ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೋಬೋದು. ಸ್ವಲ್ಪ ಹಿಂಗು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ. ಇದಿಷ್ಟೇ ಬೇಕಾಗಿರೋದು. ಇದೆಲ್ಲ ತಣ್ಣಗಾದ್ಮೇಲೆ ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಉಪ್ಪು ಹಾಕಿರೋದ್ರಿಂದ ನಿಮಗೆ ಇದು ಬೇಗ ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬೇಗ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲ ತುಂಬಾ ಹೆಲ್ಪ್ಫುಲ್ ಇದು. ನೋಡಿ ಇದೆಷ್ಟು ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಫುಲ್ಲು ನುಣ್ಣಕ್ಕೆ ಪುಡಿ ಮಾಡ್ಕೊಂಬಿಡೋಣ ಇವಾಗ. ನೋಡಿ ಇದು ನುಣ್ಣಕ್ಕಾಗಿದೆ ಇವಾಗ. ಇದು ಪಕ್ಕಕ್ಕೆ ತೆಗೆದಿಟ್ಕೊಂಡು ಒಣ ಕೊಬ್ಬರಿ ಮತ್ತು ಎಳ್ಳನ್ನು ತರಿ ಪುಡಿ ಮಾಡ್ಕೊಳ್ತೀನಿ. ಇದನ್ನು ತರಿನೇ ಇರಲಿ, ನುಣ್ಣಕ್ಕೆ ಬೇಡ. ಇದನ್ನು ಈಗ ಪುಡಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಕಡಲೆ ಬೀಜ ಏನು ಮಿಕ್ಸ್ ಮಾಡ್ತಾಯಿಲ್ಲ ಒಗ್ಗರಣೆ ಹಾಕ್ಕೊಂಡು, ಏಕೆಂದರೆ ಎಣ್ಣೆ ವಾಸನೆ ಬರುತ್ತೆ. ಅದ್ರ ಬದಲು ನೀವು ಯಾವಾಗ ಪುಳಿಯೋಗರೆ ಮಾಡ್ತೀನಿ ಅಂತೀರಾ ಆವಾಗ ಫ್ರೆಶ್ಶಾಗಿ ನೀವು ಒಗ್ಗರಣೆ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಈ ಪುಡಿನ ಹಾಕ್ಕೊಂಡು ಅವಾಗ ಮಿಕ್ಸ್ ಮಾಡ್ಕೋಬೋದು. ಈಗಲೇ ಹಾಕ್ಬಿಟ್ರೆ ನಿಮಗೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇದು ಇವಾಗ ರೆಡಿ ಇದೆ ಪುಳಿಯೋಗರೆ ಪೌಡರು. ಈಗ ಒಗ್ಗರಣೆ ಹೇಗೆ ಹಾಕ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಬೇಗ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಅರ್ಜೆಂಟ್ ಇದ್ದಾಗ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಇಲ್ಲಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಕಡಲೆಬೀಜ ಒಂದು ಅರ್ಧ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸೇರಿಸ್ಕೊಂಡು ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಒಗ್ಗರಣೆ ಸ್ವಲ್ಪ ತಣ್ಣಗೆ ಹಾಕ್ಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕ್ಬಿಟ್ಬಿಡಿ. ಬಿಸಿ ಇರುವಾಗ ಪುಡಿ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಸ್ವಲ್ಪ ತಣ್ಣಗಾದಮೇಲೆ ಈ ಥರ 2 ಟೇಬಲ್ ಸ್ಪೂನ್ ನಾವು ತಯಾರಿಸಿಟ್ಕೊಂಡಿದ್ದ ಪುಳಿಯೋಗರೆ ಪೌಡರ್ ಸೇರಿಸ್ಕೊಂಡು ಈಗ ಅನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಬೇಗ ರೆಡಿಯಾಗುವಂಥ ಒಂದು ರೆಸಿಪಿ, ಆದರೆ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ. ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸ್ಗೆ ಎಲ್ಲನೂ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದು ಪುಡಿ ಒಂದು ಮಾಡಿಟ್ಕೊಂಬಿಟ್ರೆ 5 ನಿಮಿಷದಲ್ಲಿ ನಿಮಗೆ ಪುಳಿಯೋಗರೆ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಈ ಥರ ಅನ್ನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉದ್ರಲ್ಲಿ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಒಂದು ಸತಿ ಉಪ್ಪು ಟೇಸ್ಟ್ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಿದ್ದರೆ ಮೇಲೊಂಚೂರು ಹಾಕ್ಕೋಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಂದು, ನಾನು ಸೇರಿಸ್ಕೊಂಡಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಸುಲಭ ಮಾಡೋದಾಗಿ ಬರುತ್ತೆ. ಯಾಕೆಂದರೆ ನಾನು ತುಂಬ ದಿನಗಳಿಂದ ಮಾಡ್ತಿರುವಂಥ ರೆಸಿಪಿ.
ಮೊದಲನೇ ಗೊಜ್ಜು ರೆಸಿಪಿ ಬಂದು ನನ್ನ ಅಮ್ಮನ ರೆಸಿಪಿ ಅದು. ಇದು ಇನ್ಸ್ಟೆಂಟ್ ಪುಳಿಯೋಗರೆ ಗೊಜ್ಜು ಬಂದು ನಮ್ಮ ದೊಡ್ಡಮ್ಮನ ರೆಸಿಪಿ ಇದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.